ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಸ್ವಾಮಿ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದಲ್ಲಿ ಅದರಲ್ಲಿ 20ನೇ ವಚನವಾಗಿದೆ. ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಹಾಲೆಲೂಯಾ. ಈ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಮಹಿಮೆ ಪಡಿಸಬೇಕು, ಆತನ ಹೆಸರಿನಲ್ಲೇ ಬದುಕಬೇಕು. ಹಾಲೆಲೂಯಾ. ಆತನಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಅದಕ್ಕೆ ಯೋಹಾನ ಬರೆದ ಪತ್ರಿಕೆ ಹೇಳ್ತದೆ, ಮಾರ್ಗವು ಸತ್ಯವು ನಾನೇ ಆಗಿದ್ದೇನೆ, ನನ್ನ ಹೊರತು ತಂದೆ ಬಳಿಗೆ ಯಾರೂ ಹೋಗಲಾರನಿ. ಈ ಭೂಲೋಕದಲ್ಲಿರುವ ಎಲ್ಲರಿಗೂ ದೇವರ ವಾಕ್ಯ ಹೇಳ್ತದೆ, ನಾನೇ ಸತ್ಯ, ಜೀವ, ಮಾರ್ಗ. ಹಾಲೆಲೂಯಾ. ನನ್ನನ್ನು ನಂಬುವನು ಸತ್ತರೂ ಬದುಕುವನು ಎಂಬುದಾಗಿ. ಆದರೆ ಎಷ್ಟೋ ಕಡೆ ಸತ್ತ ಮೇಲೆ ಬದುಕುವುದು ಹೇಗೆ? ಹಾಲೆಲೂಯಾ. ಆದರೆ ಶಾರೀರಿಕವಾಗಿ ನಾವು ಸಾಯ್ತೇವೆ. ಈ ದೇಹ ಮಣ್ಣಿಗೆ ಹೋಗ್ತದೆ ಪ್ರಿಯರೇ. ಆದರೆ ಒಳಗಡೆ ಇರೋ ಆತ್ಮ ಎಲ್ಲಿ ಹೋಗಬೇಕಾಗಿದೆ? ದೇವರ ರಾಜ್ಯ ಸೇರಬೇಕಾಗಿದೆ. ಹಾಲೆಲೂಯಾ. ನಾವು ಪರಲೋಕ ರಾಜ್ಯ ಅಂತ ಹೇಳ್ತೇವೆ. ಆದರೆ ಬೇರೆ ಎಲ್ಲ ಜನಾಂಗಗಳು, ಧರ್ಮಗಳು ಅವರು ಮತ್ತೊಂದು ಸ್ವರ್ಗ ರಾಜ್ಯ ಅಂತ ಹೇಳ್ತಾರೆ. ಇಸ್ಲಾಮಿಕ್ ಕುಟುಂಬದಲ್ಲಿ ನಾವು ಜನ್ನತ್ತಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ಮೂರು ಒಂದೇ ಆಗಿದೆ. ಆದರೆ ಅವರವರು ಭಾಷಾಂತರ ತೆಗೆದುಕೊಂಡು ಆ ರೀತಿಯಾಗಿ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಮೂಲ ಒಬ್ಬರೇ ದೇವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಇಲ್ಲಿ ಹೇಳ್ತದೆ ದೇವರ ವಾಕ್ಯ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನನ್ನು ಸೇವಿಸಬೇಕು, ಆತನು ಹೊಂದಿಕೊಂಡು ಆತನ ಹೆಸರಿನ ಮೇಲೆ ಪ್ರಮಾಣ ಮಾಡಬೇಕು. ಹಾಲೆಲೂಯಾ. ಪ್ರಮಾಣ ಮಾಡಬೇಕು. ಆತನೊಬ್ಬನನ್ನೇ ನಿಮ್ಮ ಸ್ತೋತ್ರಕ್ಕೆ ಪಾತ್ರನು. ಹಾಲೆಲೂಯಾ. ದೇವರು ಒಬ್ಬರೇ ಸ್ತೋತ್ರಕ್ಕೆ ಪಾತ್ರನು. ಅದಕ್ಕೆ ಧರ್ಮೋಪದೇಶ ಕಾಂಡ ಮತ್ತೆ ಹೇಳ್ತದೆ, ನೀವು ನಿಮ್ಮ ದೇವರಾದ ಯೆಹೋವನನ್ನ ನೀವು ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಬೇಕು, ನಿಮ್ಮ ತಂದೆ ತಾಯಿನ ಗೌರವಿಸಬೇಕು. ನೀವು ಬದುಕಬೇಕಾದ್ರೆ, ಬಹುಕಾಲ ಬದುಕಬೇಕಾದ್ರೆ ನೀವೇನು ಮಾಡಬೇಕು? ಈ ಭೂಮಿಯಲ್ಲಿ ನಿಮ್ಮ ತಂದೆ ತಾಯಿನ ಸನ್ಮಾನಿಸಬೇಕು, ಗೌರವಿಸಬೇಕು. ಯಾಕಂದ್ರೆ ಚಿಕ್ಕ ಪ್ರಾಯದಿಂದಲೂ ನಿಮ್ಮನ್ನ ಸಾಕಿ ಸಲುವಿ ಇಷ್ಟು ದೊಡ್ಡಕ್ಕೆ ಮಾಡಿದ್ದಾರೆ. ಹಾಲೆಲೂಯಾ. ಅವರ ಮಾತನ್ನು ತೆಗೆಯಬೇಡ್ರಿ ಪ್ರಿಯರೇ. ಅವರು ದೇವರ ವಾಕ್ಯದಲ್ಲಿ ಬೆಳೆದು ನಿಮಗೆ ದೇವರ ವಾಕ್ಯವನ್ನು ಕಲಿಸಿಕೊಡುವಾಗ ಅವರ ಮಾರ್ಗದಲ್ಲೇ ನೀವು ನಡಿಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಅವರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಸಾಕಿ ಸಲುವಿ ಇಲ್ಲಿ ತನಕ ಒಂದು ಎಜುಕೇಶನ್ ಕೊಟ್ಟು ಅವರಿಗೆ ಶಕ್ತಿ ಮೀರಿ ನಿಮ್ಮನ್ನ ಬದುಕಿಸಿ ನೀವು ಇಲ್ಲಿ ತನಕ ಬಿಟ್ಟಿದ್ದಾರಲ್ಲ. ದೇವರು ಹೇಳ್ತಾರೆ ಇಲ್ಲಿ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಿಂದ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಪ್ರಿಯರೇ. 20ನೇ ವಚನ ತನಕ ನೀವು ಧ್ಯಾನ ಮಾಡ್ರಿ. ದೇವರನ್ನ ಬಿಟ್ಟು ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಹಾಲೆಲೂಯಾ. ಅದಕ್ಕೆ ತಂದೆ ತಾಯಿ ಮನಸ್ಸುಗಳನ್ನ ನೋಯಿಸ್ಬೇಡ್ರಿ ಪ್ರಿಯರೇ. ಯಾಕಂದ್ರೆ ದೇವರು ಕೊಟ್ಟ ಒಂದು ವಾಗ್ದಾನವಾಗಿದೆ, ಒಂದು ವಚನವಾಗಿದೆ ಇದು. ಹಾಲೆಲೂಯಾ. ಹಾಗಾಗಿ ಈ ಕೆಳಗಡೆ ಮತ್ತೆ ಆತನು ನಿಮ್ಮ ದೇವರು ನೀವು ನೋಡಿದ ಮಹಾಭಯಂಕರವಾದ ಮಹತ್ಕಾರ್ಯಗಳನ್ನು ನಿಮಗೋಸ್ಕರ ನಡೆಸಿದನು. ಹಾಲೆಲೂಯಾ. ನೀವು ಕಣ್ಣಾರೆ ಕಂಡಿದ್ರಿ. 40 ವರ್ಷ ಅರಣ್ಯದಲ್ಲಿ ನಡೆಸಿದಾಗ ಐಗುಪ್ತ ದೇಶದಿಂದ ದೇವರು ಮೋಶೆ ಮುಖಾಂತರ ಬಿಡಿಸಿಕೊಂಡು ಬಂದು ಅರಣ್ಯದಲ್ಲಿ ಭಯಂಕರವಾದ ಎಂತಂತ ಮಹತ್ ಕಾರ್ಯಗಳನ್ನ ಮಾಡಿದ್ರು. ಕೆಂಪು ಸಮುದ್ರವನ್ನ ಕಣ್ಣಾರೆ ಎಷ್ಟು ಲಕ್ಷೋಪಲಕ್ಷ ಜನವನ್ನು ಕಂಡಿರು. ಕೆಂಪು ಸಮುದ್ರವನ್ನ ಒಡೆದು ವಿಭಾಗ ಮಾಡಿದ ದೇವರು, ನಾನು ಭಯಂಕರವಾದ ದೇವರು ಅಂತ ಹೇಳ್ತಾರೆ ಸ್ವಾಮಿ. ಹಾಲೆಲೂಯಾ. ಆತನಿಗೆ ಆಕಾಶ ಸಿಂಹಾಸನವಾಗಿದೆ, ಭೂಮಿ ನನ್ನ ಪಾದಪೀಠವಾಗಿದೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನನ್ನನ್ನು ಎಲ್ಲಿಟ್ಟು ನೀವು ಪೂಜೆ ಮಾಡ್ತೀರಿ ಪ್ರಿಯರೇ?
ನೀವು ಕೂತುಕೊಂಡು ಆರಾಧನೆ ಮಾಡಲಿಕ್ಕೆ ಒಂದು ಆಲಯವನ್ನ ಕಟ್ಟಿಕೊಳ್ಳ್ರಿ. ಹಾಲೆ ಅದಕ್ಕಾಗಿ ನೀವು ನನ್ನನ್ನು ನೋಡಿಲ್ಲ ಅಂದ ಮೇಲೆ ನೀವು ನನ್ನನ್ನು ಹೇಗೆ ರೂಪಿಸಿಕೊಳ್ತೀರಿ? ಹಾಲೆ ಹೌದು, ನಾವು ಇವತ್ತು ಯೇಸು ಸ್ವಾಮಿನ ಕಂಡಿಲ್ಲ, ಆದರೂ ನಾವು ಯೇಸು ಸ್ವಾಮಿ ರೂಪಗಳನ್ನ ಮಾಡಿಕೊಂಡಿದ್ದೇವೆ. ಹಾಲೆಲೂಯಾ. ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ನನ್ನನ್ನು ನೋಡ್ಲಿಕ್ಕೆ ಆಗುವುದಿಲ್ಲ, ಸುಟ್ಟು ಹೋಗ್ತೀಯ. ಹಾಲೆಲೂಯಾ. ಹಗಲಿನ ಸೂರ್ಯನನ್ನೇ ನಿನ್ನ ಕೈಯಲ್ಲಿ ನೋಡ್ಲಿಕ್ಕಾಗಿಲ್ಲ ಅಂದ ಮೇಲೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ ನನ್ನನ್ನು ಹೇಗೆ ನೋಡ್ತೀಯ? ಹಾಲೆಲೂಯಾ. ಹಾಗಾಗಿ ನಾವು ನಮ್ಮ ಆತ್ಮದಲ್ಲಿ ಆರಾಧಿಸಿದ್ರೆ ಮಾತ್ರವೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥವರಾಗಿದ್ದಾರೆ, ಸದುತ್ತರವನ್ನು ದಯಪಾಲಿಸುವಂಥವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಈ ಕೆಳಗಡೆ ಇನ್ನೂ ಅನೇಕ ವಾಕ್ಯಗಳಿದೆ. ನಿಮ್ಮ ದೇವರು ನೀವು ನೋಡಿದ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ನಿಮಗೋಸ್ಕರ ನಡೆಸಿದನು. ಆತನೇ ನಿಮ್ಮ ಪಿತೃಗಳ 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು. ಹಾಲೆಲೂಯಾ. ನೋಡಿ, ನಿಮ್ಮ ಪಿತೃಗಳಾದ ದೇವರು, ನಮ್ಮ ತಂದೆ ಅವರ ತಂದೆಗೆ ಸಹಾಯ ಮಾಡಿದಂಥ ದೇವರು, ಅದೇ ತಲೆಮಾರು ಬಂದಂಥ ನಾವು ಇವತ್ತು ಇದನ್ನೇ ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಕೊಡ್ಬೇಕು ಪ್ರಿಯರೇ. ಯಾಕಂದ್ರೆ ದೇವರು ನಮಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ, ಆ ಆಜ್ಞೆಯನ್ನು ನೀವು ಮೀರಬೇಡ್ರಿ. ನಿಮಗೆ ಅಂತ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬಂದ ದೇವರಾದ ಯೆಹೋವನು, ನಾನೇ ನಿನಗೆ ದೇವರಾಗಿರಬೇಕು, ನೀನು ನನ್ನ ಪ್ರಜೆಯಾಗಿರಬೇಕು. ಹಾಲೆಲೂಯಾ. ನನಗೆ ಸಲ್ಲತಕ್ಕ ಗೌರವ ಮತ್ತೊಬ್ಬರಿಗೆ ಸಲ್ಲಗೂಡಿಸಬಾರದು. ಹಾಲೆಲೂಯಾ. ಈಗ ಯಾವುದಾದ್ರೂ ಪ್ರತಿಯೊಂದು ನಾವು ಹೊಸದಾಗಿ ಒಂದು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಫಸ್ಟು ಗೌರವವನ್ನು ನಾವು ದೇವರಿಗೆ ಕೊಡಬೇಕು ಪ್ರಿಯರೇ. ಏನೇ ಒಂದು ವೆಹಿಕಲ್ ತೆಗೆದುಕೊಳ್ಳಿ, ಒಂದು ಮನೆ ಪರ್ಚೇಸ್ ಮಾಡಲಿ, ಒಂದು ಮನೆ ಕನ್ಸ್ಟ್ರಕ್ಷನ್ ಇರಲಿ, ಎನಿ ಒನ್ ದೇವರನ್ನ ಮುಂದೆ ಇಟ್ಟುಕೊಂಡು ಪ್ರಾರ್ಥನೆಯಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಇವತ್ತು. ಆದರೆ ಮನೆಯಲ್ಲಿ, ಆಲಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೊರಗಡೆ ಬಂದಾಗ ಮರೆತು ಹೋಗ್ತೀವಿ. ಫಸ್ಟು ಹೋಗಿ ಒಂದು ಹೊಸ ಗಾಡಿ ತಗೋಬೇಕಾದ್ರೆ ಅದಕ್ಕೋಸ್ಕರ ನಾವು ಗಾಡಿ ಮೇಲೆ ಜ್ಞಾನ ಇಟ್ಟುಕೊಂಡಿರ್ತೇವೆ. ಆದರೆ ದೇವರಾತ್ಮನು ಹೊರಗಡೆ ನಿಂತುಕೊಂಡು ದುಃಖ ಪಡ್ತಾರೆ. ಯಾಕೆಂದ್ರೆ ನನಗೆ ಸಲ್ಲತಕ್ಕ ಗೌರವ ಮತ್ತೊಬ್ಬರಿಗೆ ಸಲ್ಲಗೊಡಿಸೋದನಾಗಿರಿಂದ ನನಗೆ ಯೋಗ್ಯಳು ಅಲ್ಲ. ಹಾಲೆಲೂಯಾ. ಅದಕ್ಕೆ ಯಾವಾಗಲೂ ನಾವು ಹೋಗಬೇಕಾದ್ರೆ ಶೋರೂಮ್ ಹೋಗ್ಬೇಕು.